ಹೇ ಎವ್ರಿವನ್, ದಿಸ್ ಇಸ್ ಯುವರ್ ಆಕಾಶ್. ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸೊ ಈ ವಿಡಿಯೋದೆಲ್ಲ ಮಾತಾಡೋಣ ಹೇಗೆ ಆಪ್ಷನ್ಸ್ನ ಗೆಸ್ ಮಾಡಬೇಕು ಅಂತ. ನಾನು ಕಾಲೇಜಲ್ಲಿ ಇದ್ರ ಬಗ್ಗೆ ಟೀಚರ್ಸ್ ಲೆಕ್ಚರ್ಸ್ ಏನು ಮಾತಾಡಲ್ಲ, ಬಟ್ ನಾವು ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಮಾತಾಡೋಣ. ಸೊ ಈ ವಿಡಿಯೋನ ತುಂಬಾ ಜನ ನೋಡ್ತಿರ್ತಾರೆ, ಅಂದ್ರೆ ನೀಟ್, KCT, JW ಮೇನ್ಸ್ ಅಥವಾ ಬೋರ್ಡಲ್ಲಿ ಎಕ್ಸಾಮ್ಸ್ ಬರೆಯೋರು. ಸೊ ಎಲ್ರಿಗೂ ಅಪ್ಲೈ ಆಗೋ ಥರ ನಾನು ಜನರಲ್ ಅಡ್ವೈಸ್ನ ಕೊಡ್ತೀನಿ. ಸೊ ಮುಂದೆ ಹೋಗಿಂತ ಮುಂಚೆ ನೀವು ಯಾವಾಗ ಈ ರಿಸ್ಕ್ ಅನ್ನ ತಗೋಬಹುದು ಅಂತ ಹೇಳ್ತೀನಿ. ಇಫ್ ನಂಬರ್ ಆಫ್ ಆಪ್ಷನ್ಸ್ ಮಲ್ಟಿಪ್ಲೈಡ್ ಬೈ ದ ಅಮೌಂಟ್ ಆಫ್ ನೆಗೆಟಿವ್ ಮಾರ್ಕ್ಸ್, ಇಫ್ ಇಟ್ಸ್ ಲೆಸ್ ದೆನ್ ಈಕ್ವಲ್ ಟು 1, ಅವಾಗಲೇ ನೀವು ಇದನ್ನ ರಿಸ್ಕ್ ಅನ್ನ ತಗೋಬಹುದು. ಫಾರ್ ಎಕ್ಸಾಂಪಲ್ 4 ಆಪ್ಷನ್ ಇದೆ, ಆಮೇಲೆ ನೆಗೆಟಿವ್ ಮಾರ್ಕಿಂಗ್ 0.25 ಇದೆ, ಅಂದರೆ ಒಂದು ಮಿಸ್ಟೇಕ್ ಮಾಡಿದ್ರೆ 1/4 ಮಾರ್ಕ್ಸ್ ಕಟ್ ಆಗುತ್ತೆ. ದೆನ್ ಇಫ್ ಯು ಮಲ್ಟಿಪ್ಲೈ ಇಟ್ಸ್ ಲೆಸ್ ದೆನ್ 1, ಸೊ ಅವಾಗ ನೀವು ರಿಸ್ಕ್ ತಗೋಬಹುದು. ಬಟ್ ಅದೇ KCT ಅಲ್ಲಿ ನೆಗೆಟಿವ್ ಮಾರ್ಕ್ಸೇ ಇರಲ್ಲ, ಸೊ ಈಸಿಲಿ ಆಗಿ ಯು ಕ್ಯಾನ್ ಟೇಕ್ ದಿಸ್ ರಿಸ್ಕ್. ಬಟ್ ಅದೇ ನೀಟಲ್ಲಿ JW ಅಲ್ಲಿ ಇಟ್ಸ್ ವೆರಿ ಹಾರ್ಡ್. ಸೊ KCT ಮತ್ತು ಕಾಮಿಡಿಗೆ ಇದು ಬೆಸ್ಟ್ ಸೂಟ್ ಆಗುತ್ತೆ. ಅಲ್ಲಿ ಇನ್ನೊಂದೇನು ಇಂಪಾರ್ಟೆಂಟ್ ಅಂದ್ರೆ ನೀವೆಲ್ಲ ಕ್ವಶನ್ ಸಾಲ್ವ್ ಮಾಡಿದ್ಮೇಲೆ ಲಾಸ್ಟ್ಗೆ ಗೆಸ್ ಮಾಡಬೇಕು, ಸ್ಟಾರ್ಟಿಂಗ್ ಅಲ್ಲೇ ಗೆಸ್ ಮಾಡಬಾರ್ದು. ಸೊ ನೆಕ್ಸ್ಟ್ ಹೋಗೋದೇನಂದ್ರೆ ಎಲಿಮಿನೇಟ್ ದ ರಾಂಗ್ ಚಾಯ್ಸಸ್. ಫಾರ್ ಎಕ್ಸಾಂಪಲ್ 4 ಆಪ್ಷನ್ ನಿಮ್ಮ ಹತ್ರ ಇದೆ, ಆಮೇಲೆ ಈಸಿಲಿ ಆಗಿ ನೋಡಿ ನಿಮಗೆ ಗೊತ್ತಾಗ್ಬೋದು, ಓಕೆ ಇವೆರಡು ಆಪ್ಷನ್ಸ್ ಇಲ್ಲ, ಸೊ ಬರೀ ಉಳಿದಿದ್ದು 2 ಆಪ್ಷನ್. ಸೊ ಅದ್ರ ಮೇಲೆ ನೀವು ನೆಕ್ಸ್ಟ್ ಫೋಕಸ್ ಮಾಡಿದ್ರೆ ನೀವು ಈಸಿಲಿ ಆಗಿ ಫಿಗರ್ ಔಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಅದೇ 2 ಆಪ್ಷನ್ಸ್ನ ನೀವು ಕ್ವಶನ್ ಅಲ್ಲಿ ಹಾಕಿ ಎಕ್ಸ್ ವ್ಯಾಲ್ಯೂ ಏನಾದರೂ ಹಾಕಿ ಅದರಿಂದ ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ಇಫ್ ಯು ಗಾಟ್ ದ ಸ್ಯಾಟಿಸ್ಫೈಡ್ ವ್ಯಾಲ್ಯೂ, ಆ ಥರ ನೀವು ಅದನ್ನ ಈಸಿಯಾಗಿ ಫಿಲ್ಟರ್ ಔಟ್ ಮಾಡಬಹುದು. ನೆಕ್ಸ್ಟ್ ಟಿಪ್ ಏನಂದ್ರೆ ಅವಾಯ್ಡ್ ಎಕ್ಸ್ಟ್ರೀಮ್ ನ್ಯೂಮರಿಕ್ ವ್ಯಾಲ್ಯೂಸ್. ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ ಅಲ್ಲಿ 4 ಆಪ್ಷನ್ಸ್ ಇದೆ, ಲೈಕ್ 14, 13, 15, ಆಮೇಲೆ 144. ಸೊ ಇದರ ಚಾನ್ಸ್ ಇರಲ್ಲ ಅದು 144 ಆಪ್ಷನ್ ಇರಬಹುದು ಅಂತ. ಸೊ ಇದರ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಇತ್ತಂದ್ರೆ ಯು ಕ್ಯಾನ್ ಈಸಿಲಿ ಎಲಿಮಿನೇಟ್ ದೆಮ್. ನೆಕ್ಸ್ಟ್ ಟಿಪ್ ಏನಂದ್ರೆ ಈಗ ಏನಾದರೂ ಕ್ವಶನ್ಸ್ ಅಲ್ಲಿ ಆಲ್ ಆಫ್ ದ ಅಬೋ ಅಥವಾ A and B ಬೋತ್ ಆರ್ ಕರೆಕ್ಟ್, ಈ ತರ ಏನಾದರೂ ಆಪ್ಷನ್ಸ್ ಇದ್ರೆ ಇಟ್ ಹ್ಯಾಸ್ 54% ಪ್ರಾಬಿಲಿಟಿ ದಟ್ ಅದು ಕರೆಕ್ಟ್ ಇರುತ್ತೆ ಅಂತ. ಸೊ ಆ ಟೈಮ್ಲಿ ನೀವು ಆ ಆಪ್ಷನ್ ಅನ್ನ ಟಿಕ್ ಮಾಡಬಹುದು, ಲೈಕ್ ಆಲ್ ಆಫ್ ದ ಅಬೋ ಅಥವಾ ನನ್ ಆಫ್ ದ ಅಬೋ. ಮುಂದೆ ಹೋಗಿದ್ದ ಮುಂಚೆ ನೀವು ಇನ್ನೂ ಏನಾದರೂ ಪ್ರಿಪೇರ್ ಆಗಿಲ್ಲ, ನಿಮ್ಗೆ ಇನ್ನೂ ಡೌಟ್ ಇದೆ, ಸೊ ಬೆಸ್ಟ್ ಅಂದ್ರೆ ಇಲ್ಲಿ ಫಿಸಿಕ್ಸ್ ವಾಲಾ ಬ್ಯಾಚ್. ಈಗ ನಿಮ್ ಪರ್ಫೆಕ್ಟ್ ಟೈಮ್ ಆಗಿದೆ, ಇದು ಅವರು ಡಿಸ್ಕೌಂಟ್ ಕೊಡ್ತಿದ್ದಾರೆ ಅಪ್ ಟು 70%. ನಮ್ಗೆಲ್ಲ ಗೊತ್ತು ಗುಡ್ ಕೋಚಿಂಗ್ ಸಿಗೋದು ವೆರಿ ಇಂಪಾರ್ಟೆಂಟ್, ಮತ್ತೆ ಅದು ಈಸಿಯಾಗಿ ಸಿಗಲ್ಲ. ಸಿಕ್ಕರೆ ಅದು ವೆರಿ ಕಾಸ್ಟ್ಲಿ ಆಗಿರುತ್ತೆ, ಜಾಸ್ತಿ ಫೀಸ್ ಕೊಡಬೇಕು, ಮತ್ತೆ ಬೇರೆ ಲ್ಯಾಂಗ್ವೇಜಸ್ ಓದಬೇಕು. ಅದಕ್ಕೆ ಅವರು ಕನ್ನಡದಲ್ಲಿ ಏನೇ ಹೇಳ್ಕೊಡ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಇಂಪಾರ್ಟೆಂಟ್ ಆಗಿದ್ದು ಅಫೋರ್ಡೆಬಲ್ ಆಗಿದೆ, ಮತ್ತೆ ಬೆಸ್ಟ್ ಟೀಚರ್ಸ್ ಇಂದ ನೀವು ಓದ್ಕೋಬಹುದು. ಇವರು ನಿಮಗೆ ಎಲ್ಲ ತರ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ, 24 ಅವರ್ಸ್ ಸಪೋರ್ಟ್ ಇರುತ್ತೆ. ನಿಮ್ಗೆ ಏನು ಕ್ವಶನ್ ಇದ್ರು ನೀವು ಕೇಳಬಹುದು. TPPs, ಪ್ರಾಬ್ಲಮ್ಸ್, ಮಾಕ್ ಟೆಸ್ಟ್ ಎಲ್ಲ ಕೂಡ ಕೊಡ್ತಾರೆ. ನೀವು ಕ್ಲಾಸ್ 10th, 11th, 12th ಯಾವ್ದು ಇರಲಿ ಪರವಾಗಿಲ್ಲ, ನೀವು ಈಸಿಲಿ ಆಗಿ ಫಿಸಿಕ್ಸ್ ವಾಲಾ ಬ್ಯಾಚ್ ಎನ್ರೋಲ್ ಆಗಬಹುದು. ಸೊ ಅವರು ಬಹಳಷ್ಟು ಬ್ಯಾಚ್ಗಳಿವೆ. ಫಸ್ಟ್ ಒನ್ ಲಕ್ಷ KCT ಫಾಸ್ಟ್ ಟ್ರ್ಯಾಕ್ 2026. ದಿಸ್ ಇಸ್ ಫಾರ್ ಕ್ವಿಕ್ ರಿವಿಷನ್ ಆಫ್ PUC2 ಅಂಡ್ KCT. ನೀವು 11th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ರೆ ದೇ ಹ್ಯಾವ್ ಅರ್ಜುನ KCT 2026. ಇದು ಫಸ್ಟ್ PUC ಅವ್ರಿಗಿದೆ. ಇದು PUC ಮತ್ತು KCT ಎರಡು ಕೂಡ ಹೇಳ್ಕೊಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಬ್ಯಾಚ್ ಇದೆ ಸೆಕೆಂಡ್ PUC ಬೋರ್ಡ್ ಬೂಸ್ಟರ್ಸ್ 2026. ಇದರಲ್ಲಿ ಇವರು ಬೋರ್ಡ್ಸ್ ಅಲ್ಲಿ ಹೇಗೆ ಚೆನ್ನಾಗಿ ಮಾರ್ಕ್ಸ್ ತಗೊಂಡ್ಬರ್ಬೋದು ಅಂತ ಹೇಳ್ಕೊಡ್ತಾರೆ. ಸೊ ಸ್ಕ್ರೀನ್ ಮೇಲೆ ಕೊಟ್ಟಿರೋ ಕೂಪನ್ ಕೋಡ್ ಅನ್ನು ಅಪ್ಲೈ ಮಾಡಿ, ಆಕಾಶ್ 150, ಇದರಿಂದ ನಿಮಗೆ ಮತ್ತೆ ಡಿಸ್ಕೌಂಟ್ ಸಿಗುತ್ತೆ. ಇದು ಲಿಮಿಟೆಡ್ ಟೈಮ್ ವರೆಗೂ ಅಷ್ಟೇ ಇದೆ, ಸೊ ಬೇಗನೆ ಎನ್ರೋಲ್ ಆಗಿ. ಸೊ ಬ್ಯಾಚ್ ನ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಸೊ ಯು ಕ್ಯಾನ್ ಚೆಕ್ ದಟ್ ಔಟ್. ಆಮೇಲೆ ಹಾರ್ಡ್ ಕ್ವಶನ್ಸ್ ನ ಫಸ್ಟ್ ಮಾಡಕ್ ಹೋಗಬೇಡಿ, ಯಾಕಂದ್ರೆ ನೀವು ಹಾರ್ಡ್ ಕ್ವಶನ್ ಸಾಲ್ವ್ ಮಾಡ್ತಿದ್ದೀರಾ, ಆಮೇಲೆ ಫೈನಲ್ ಆನ್ಸರ್ ಬರಲಿಲ್ಲ, ಸೊ ಇಟ್ಸ್ ವೇಸ್ಟ್ ಆಫ್ ಟೈಮ್. ಸೊ ಹಾರ್ಡ್ ಕ್ವಶನ್ ಬಂದ್ರೆ ಅದ್ ಓದಿ, ಹಾರ್ಡ್ ಅನ್ಸಿದ್ರೆ ಅದ್ ಬಿಟ್ಬಿಡಿ, ಅದು ಲಾಸ್ಟ್ಗೆ ಸಾಲ್ವ್ ಮಾಡಿ. ಆಮೇಲೆ ನೀವು ಕ್ವಶನ್ ಓದಿದ್ಮೇಲೆ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದ್ರೆ ಅವಾಗಲೇ ಗೆಸ್ ತೊಗೊಳಕ್ ಹೋಗಬೇಡಿ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ. ಯಾಕಂದ್ರೆ ಸಬ್ ಕಾನ್ಶಿಯಸ್ ಅಲ್ಲಿ ಇನ್ ದ ಬ್ಯಾಕ್ ಆಫ್ ಮೈಂಡ್ ನೀವು ಅದನ್ನ ಯೋಚನೆ ಮಾಡ್ತಿದ್ದೀರಾ ಹೇಗೆ ಸಾಲ್ವ್ ಮಾಡಬಹುದು ಅಂತ. ಸೊ ಅದನ್ನ ನೀವು ಅಲ್ಲೇ ಬಿಟ್ಟು ನೀವು ಮುಂದೆ ಕ್ವಶನ್ಸ್ಗೆ ಅಟೆಂಪ್ಟ್ ಮಾಡಿ. ಆಮೇಲೆ ನೀವು ವೆನ್ ಯು ವಿಲ್ ಗೆಟ್ ಬ್ಯಾಕ್, ಅವಾಗ ಯು ವಿಲ್ ಗೆಟ್ ಎನ್ ಐಡಿಯಾ, ಓಕೆ ಈ ತರ ಸಾಲ್ವ್ ಮಾಡಬಹುದು, ಹಿಂಗೇನಾದ್ರೂ ಐಡಿಯಾ ಬರುತ್ತೆ. ಇನ್ನೊಂದೇನು ಟ್ರಿಕ್ ಅಂದ್ರೆ ಡೈಮೆನ್ಷನ್ಸ್. ಇನ್ ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಮತ್ತೆ ಮ್ಯಾಥ್ಸ್ ಅಲ್ಲಿ ಕೂಡ ಡೈಮೆನ್ಷನ್ಸ್ ಗಳು ಮೆನ್ಷನ್ ಆಗಿರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ನೀವು ಡೈಮೆನ್ಷನ್ಸ್ ನೋಡಿನೇ 4 ಆಪ್ಷನ್ಸ್ ಅಲ್ಲಿ 1 or 2 ಎಲಿಮಿನೇಟ್ ಮಾಡಬಹುದು. ಆಮೇಲೆ ರಿಮೈನಿಂಗ್ ಅಲ್ಲಿ ಯು ಕ್ಯಾನ್ ಡೂ ಅ ಚಾಯ್ಸ್. ಆಮೇಲೆ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಅಲ್ಲಿ ಇನ್ನೊಂದೇನು ಈಸಿಯೆಸ್ಟ್ ವೇ ಅಂದ್ರೆ ರಿವರ್ಸ್ ಇಂಜಿನಿಯರಿಂಗ್. ಫಾರ್ ಎಕ್ಸಾಂಪಲ್ ಏನೊಂದು ಕ್ವಶನ್ ಇದೆ, ಎಕ್ಸ್ ವ್ಯಾಲ್ಯೂ ಫಿಗರ್ ಔಟ್ ಮಾಡೋದಿದೆ ಅಂದ್ರೆ ಆಪ್ಷನ್ ತಗೊಂಡು ಕ್ವಶನ್ ಅಲ್ಲಿ ಹಾಕಿ ನೋಡಿ, ಆಮೇಲೆ ಅದು ಸ್ಯಾಟಿಸ್ಫೈ ಆಗ್ತಾ ಇದೆ ಅಂದ್ರೆ ದಟ್ಸ್ ದ ಕರೆಕ್ಟ್ ಆನ್ಸರ್. ಅಕಸ್ಮಾತ್ 2 ಆಪ್ಷನ್ಸ್ ಇದೆ, 2 ಕೂಡ ಮ್ಯಾಚ್ ಆಗ್ತಿದೆ ಅಂದ್ರೆ ಆನ್ಸರ್ಸ್ ಗಳನ್ನ ಹಾಫ್ ಮಾಡಿ ನೋಡಿ. ಫಾರ್ ಎಕ್ಸಾಂಪಲ್ θ/2 ಅದನ್ನ ಮಾಡಿ ಅಪ್ಲೈ ಮಾಡಿ ನೋಡಿ. ಸೊ ಅದೇ ತರ ನೀವು ಫಿಲ್ಟರ್ ಔಟ್ ಮಾಡಿದ್ರೆ ನಿಮ್ಗೆ ಈಸಿಲಿ ಆನ್ಸರ್ ಸಿಗ್ಬಿಡುತ್ತೆ. ಪಾಯಿಂಟ್ಗೆ ಹೋಗೋಣ. ಟ್ರೈ ಟು ಬಿ ಮೋರ್ ಕೇರ್ಫುಲ್ ಇನ್ ದ ಸಿಮಿಲರ್ ಸೌಂಡಿಂಗ್ ಆರ್ ಸಿಮಿಲರ್ ವರ್ಡಿಂಗ್. ನೀವೇನೋ ಆನ್ಸರ್ ಕ್ಯಾಲ್ಕುಲೇಟ್ ಮಾಡಿದ್ರ, ಅದು 141 ಅಂತ ಬಂದು ಆಪ್ಷನ್ ಅಲ್ಲಿ ಇದೆ 1411, 1441, 1144. ಸೊ ಈ ತರ ಕನ್ಫ್ಯೂಷನ್ ಆಗ್ಬಿಡುತ್ತೆ. ತುಂಬಾ ಜನ ಇದರಲ್ಲಿ ಸಿಲ್ಲಿ ಮಿಸ್ಟೇಕ್ಸ್ ಮಾಡ್ಬಿಡ್ತಾರೆ, ಆನ್ಸರ್ ಕ್ಯಾಲ್ಕುಲೇಟ್ ಮಾಡಿದೆ ಬಟ್ ರಾಂಗ್ ಆಪ್ಷನ್ ಅನ್ನು ಹಾಕಿದೆ. ಇದು ನಿಮ್ ಮಿಸ್ಟೇಕ್ ಅಲ್ಲ, ಇದು ಆಕ್ಚುಲಿ ಎಕ್ಸಾಮಿನರ್ ಬೇಕಂತ ನಿಮ್ಗೆ ಟ್ರಿಕ್ ಮಾಡಕ್ಕೆ ಮಾಡಿರ್ತಾರೆ. ಸೊ ಈ ಟೈಮಲ್ಲಿ ನೀವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಇದರ ನೀವು 2 to 3 ಸಿಲ್ಲಿ ಮಿಸ್ಟೇಕ್ಸ್ ಮಾಡಿದ್ರೆ ನಿಮ್ದು ರ್ಯಾಂಕ್ 5000 to 10,000 ಹಿಂದೋಗ್ಬಿಡುತ್ತೆ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಆಮೇಲೆ ಇಫ್ ಯು ಫಾರ್ಗೆಟ್ ಎನಿ ಫಾರ್ಮುಲಾ, ಲೈಕ್ ಈ ಫಾರ್ಮುಲಾ ಓದಿದೆ ಬಟ್ ನೆನ್ ಬರ್ತಾ ಇಲ್ಲ ಆ ಟೈಮಲ್ಲಿ ಅಂದ್ರೆ ಟ್ರೈ ಟು ಎನ್ವಿಷನ್. ಇದು ಸೈಂಟಿಫಿಕಲಿ ಪ್ರೂವ್ ಆಗಿದೆ. ನೀವು ಎನ್ವಿಷನ್ ಮಾಡಿದ್ರೆ ಅಂದ್ರೆ ಕ್ಲಾಸ್ ಕಲ್ತಿದ್ದೀರಾ, ಕೋಚಿಂಗ್ ಅಲ್ಲಿ ಕಲ್ತಿದ್ದೀರಾ, ಅಥವಾ ಎಲ್ಲಾದ್ರೂ ನೋಡಿದ್ರ, ಸೊ ಅದು ನೀವು ಸಿನಾರಿಯೋ ಇಮ್ಯಾಜಿನ್ ಮಾಡಿದ್ರೆ ಈಸಿಯಲ್ಲಿ ನಿಮಗೆ ಫಾರ್ಮುಲಾ ರಿಕಾಲ್ ಆಗುತ್ತೆ. ಇದು ಸೈಂಟಿಫಿಕಲಿ ಪ್ರೂವನ್ ಕೂಡ ಆಗಿದೆ. ಇಟ್ ಇಸ್ ನೋನ್ ಆಸ್ ಕಾಂಟೆಕ್ಸ್ಟ್ ಬೇಸ್ಡ್ ಮೆಮರಿ. ಓಕೆ, ಸೊ ಹಿಯರ್ ಇಸ್ ಯುವರ್ ಫೇವರೇಟ್ ಪಾರ್ಟ್. ಸೊ ಈಗ 4 ಆಪ್ಷನ್ಸ್ ಕೊಟ್ಟಿದ್ದಾರೆ ABCD ಅಂತ. ಇದರಲ್ಲಿ ನಿಮ್ಗೆ ಏನು ಅರ್ಥ ಆಗ್ತಿಲ್ಲ, ಏನು ಫಾರ್ಮುಲಾ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಜಸ್ಟ್ ನೀವು ಏನೋ ಟಿಕ್ ಮಾಡಿ ಬರಬೇಕು, ಅಥವಾ ಲಾಸ್ಟ್ ಮೂಮೆಂಟ್ ಆಗಿದೆ, ಲಾಸ್ಟ್ 1 ನಿಮಿಷದ ಪೇಪರ್ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಏನೋ ಟಿಕ್ ಮಾಡಿ ಬಂದ್ಬಿಡ್ತೀನಪ್ಪ, ಆ ಟೈಮಲ್ಲಿ ಏನ್ ಟಿಕ್ ಮಾಡಬೇಕು. ಸೊ ದಿಸ್ ಇಸ್ ಯುವರ್ ಫೇವರೇಟ್ ಪಾರ್ಟ್. ಐ ನೋ ಈ ಸೈಂಟಿಫಿಕಲಿ ಫುಲ್ ರಿಸರ್ಚ್ ಆಗಿದೆ ಇದ್ರ ಬಗ್ಗೆ ಎಲ್ಲ. ಮತ್ತೆ ನಾನು ಕೂಡ KCT ಅಲ್ಲಿ ಪಾಸ್ಟ್ 5 years ಪೇಪರ್ಸ್ ಅನ್ನ ನೋಡಿದ್ದೀನಿ. ಆನ್ಸರ್ ಈಸ್ ಆಪ್ಷನ್ B.
ಎಸ್ ಬಿಫೋರ್ ಬಾಲ್. ಸೊ ಬಿ ಆಪ್ಷನ್ ನೀವು ಟಿಕ್ ಮಾಡ್ಬೋದು ಬಿಕಾಸ್ ಇಟ್ ಹಸ್ 28% ಪ್ರಾಬಿಲಿಟಿ ಅದು ಕರೆಕ್ಟ್ ಆಗಿರುತ್ತೆ ಅಂತ. ಬಿ ಆದ್ಮೇಲೆ ನೆಕ್ಸ್ಟ್ ಮೋಸ್ಟ್ ಪ್ರೊಬಾಬಲ್ ಏನಂದ್ರೆ ಆಪ್ಷನ್ ಸಿ ವಿಚ್ ಹಸ್ 25% ಪ್ರಾಬಿಲಿಟಿ. ಸೊ ಇದು ನಾನು ಕೂಡ ಮಾಡಿದ್ದೀನಿ. ನನ್ನ KCET ಟೈಮ್ ಆಗಿದ್ದು ಒಂದು ಯಾವುದೋ 2-3 ಕ್ವಶನ್ ಬರ್ತಾ ಇರಲಿಲ್ಲ ಅಂದ್ರೆ ಬಿ ಟಿಕ್ ಮಾಡಿ ಬಂದ್ಬಿಟ್ಟಿದೆ. ಸೊ ಈಗ 5 ಆಪ್ಷನ್ಸ್ ಇದೆ ಅನ್ಕೊಳ್ಳಿ, ನಿಮ್ಮ ಬೋರ್ಡ್ಸ್ ಎಲ್ಲ ಆಯ್ತು ಅಂದ್ರೆ ಬೇರೆ ಎಲ್ಲಾದರೂ 5 ಆಪ್ಷನ್ಸ್ ಇದೆ ಅಂದ್ರೆ ದ ಮೋಸ್ಟ್ ಪ್ರಾಬಬಲ್ ಇಸ್ ಇ, ಆಪ್ಷನ್ ಇ ದ ಲಾಸ್ಟ್ ಒನ್. ಓಕೆ, ಸೊ ಇದು ಲಾಸ್ಟ್ ಟಿಪ್ ಅನ್ನ ಯಾವಾಗ ಅಪ್ಲೈ ಮಾಡಬೇಕಂದ್ರೆ ಯಾವಾಗ ನಿಮ್ಗೆ ಏನು ಅರ್ಥ ಆಗ್ತಾ ಇಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಉಳಿದಿದೆ ಅವಾಗಷ್ಟೇ ಅಪ್ಲೈ ಮಾಡಿ. ಇದನ್ನೇ ನೀವು ಸ್ಟಾರ್ಟಿಂಗಲ್ಲಿ ಮಾಡಕ್ ಹೋಗಬೇಡಿ. ಫಸ್ಟ್ ಜುಗಾಡ್ ಮಾಡಕ್ ಟ್ರೈ ಮಾಡಿ. ಅದೇನೋ ಆಪ್ಷನ್ಸ್ ಅಲ್ಲಿ ಹಾಕಿ ನೋಡಿದೆ, T/2 ಮಾಡಿದೆ, ಅಥವಾ ರಿಕಾಲ್ ಮಾಡಕ್ ಟ್ರೈ ಮಾಡಿದೆ ವಿತ್ ಕಂಟೆಕ್ಸ್ಟ್ ಬೇಸ್ಡ್ ಮೆಮರಿ, ಅಥವಾ ಡೈಮೆನ್ಷನ್ಸ್ ಅನ್ನ ನೋಡಿದೆ, ಅಥವಾ ಫೈನಲಿ 2 to 3 ಆಪ್ಷನ್ಸ್ ನ ಎಲಿಮಿನೇಟ್ ಮಾಡಿ ಅವಾಗ ಏನಾದ್ರು ಮಾಡ್ತಿದ್ದೀರಾ ಫಸ್ಟ್ ಅಲ್ಲಿ ಅದೆಲ್ಲ ಮಾಡಿ. ಲಾಸ್ಟ್ಗೆ ಏನು ಟೈಮ್ ಉಳಿಲ್ಲ ಅಂದ್ರೆ ಅವಾಗ ಆಪ್ಷನ್ ಬಿ ಟಿಕ್ ಮಾಡಿ. ಆಯ್ತಾ? ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ಸ್ ಅಲ್ಲಿ ಹಾಕಿ, ನಾನು ಅದ್ರ ಮೇಲೆ ವಿಡಿಯೋಸ್ ಡೆಫಿನೆಟ್ಲಿ ಮಾಡ್ತೀನಿ. ಆಮೇಲೆ ನಾನು ಇದು ಕನ್ನಡಲ್ಲಿ ವಿಡಿಯೋ ಮಾಡಿದ್ದೀನಿ. ಸೊ ಜಸ್ಟ್ ಲೆಟ್ ಮಿ ನೋ ಶುಡ್ ಐ ಕಂಟಿನ್ಯೂ ಇನ್ ಕನ್ನಡ ಅಥವಾ ಇಂಗ್ಲೀಷಲ್ಲೇ ಮಾಡಲಾ ಅಂತ. ಸೊ ಇದಷ್ಟೇ, ಸ್ಟಡಿ ಮಾಡ್ತಾ ಇರಿ, ಡೋಂಟ್ ಟೇಕ್ ಸ್ಟ್ರೆಸ್. ಓಕೆ, ಯುವರ್ ಲೈಫ್ ಇಸ್ ಬಿಗರ್ ದೆನ್ ದಿಸ್ ಎಕ್ಸಾಮ್. ದಿಸ್ ಇಸ್ ಜಸ್ಟ್ ಅ ಪಾರ್ಟ್ ಆಫ್ ಲೈಫ್. ಸೊ ಜಾಸ್ತಿ ಟೆನ್ಷನ್ ತಗೋಬೇಡಿ, ಚಿಲ್ಲಾಗಿ ಅಭ್ಯಾಸ ಮಾಡಿ. ಯು ಸ್ಟಿಲ್ ಹ್ಯಾವ್ 3 to 4 months ಈಸಿಲಿ ಆಗಿ ಮಾಡ್ಬೋದು. ಮತ್ತೆ ನಾನು ರೆಗ್ಯುಲರ್ ಆಗಿ ವಿಡಿಯೋಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ದಟ್ ನಿಮಗೆ ಹೆಲ್ಪ್ಫುಲ್ ಆಗಲಿ, ಇನ್ನೂ ಜಾಸ್ತಿ ಅವೇರ್ನೆಸ್ ಬರಲಿ ಅಂತ. ವಿಡಿಯೋ ಚೆನ್ನಾಗಿ ಅನಿಸಿದೆ ಸಬ್ಸ್ಕ್ರೈಬ್ ಮಾಡಿ, ಅಷ್ಟೇ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.